ಓ ಮೈ ಗಾಡ್, ಸರಸ್ವತಿ ಮನೆ ಬಿಟ್ಟು ಹೋಗ್ತಾಳೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಮನೆ ಬಿಟ್ಟು ಹೋಗಿದೆಯಾ ಸರಸ್ವತಿ? ಇರಲಿ. ನೀನು ರಾಹುಲ್ ಬಂದಾಗಲೇ ಅಂದ್ಕೊಂಡೆ ನೀವ್ಯಾರೂ ಸರಿಗಿಲ್ಲ, ನೀವ್ಯಾರೂ ಸರಿಗಿಲ್ಲ. ನಾನು ಬೇರೆ ಕಂಪ್ನಿಗೆ ಹೋಗಿದ್ದೀನಿ ಅಂತ ರಾಹುಲು ನನ್ನ ಮೇಲೆ ಎಷ್ಟು ದ್ವೇಷ ಮಾಡ್ತವನೆ. ನನಗೇನೋ ಎಮರ್ಜೆನ್ಸಿ ಇತ್ತು, ನನಗೇನೋ ಪರ್ಸನಲ್ ವಿಷಯ ಇತ್ತು, ಹಂಗಂತ ನನ್ನ ಜೊತೆ ಜಗಳ ಕಾಯಬೇಕಾದ ಅವಶ್ಯಕತೆ ಏನಿತ್ತು? ನನ್ನ ಕಂಪ್ನಿಯಿಂದನೇ ಹೋಗು ಅನ್ನೋ ಥರ ಮಾತಾಡ್ದ ಅಂತ ಬೈಸ್ಕೊಂಡು ಅವನ ಕಂಪ್ನಿಲಿ ದುಡಿಯೋ ಅಂತ ಇದನ್ನು ನನಗೇನು? ನನಗಿರೋ ಟ್ಯಾಲೆಂಟ್ಗೆ ನಾನೇ ಒಂದು ದೊಡ್ಡ ಕಂಪನಿ ಕಟ್ತೀನಿ. ಆದರೆ ನಂಗೆ ಅವೆಲ್ಲ ಬೇಡ. ಎಷ್ಟೇ ಆದರೂ ನನ್ನ ಗೆಳೆಯ ಅಂತ ನಾನು ಅವನಿಗೆ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ಕೊಂಬಂದಿದ್ದಕ್ಕೆ ನನಗೆ ಈ ಥರ ನನ್ನ ಕಡೆಗಣಿಸ್ತಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಪರವಾಗಿಲ್ಲ, ಹೋದ್ರೆ ಹೋಯ್ತು. ಅವನ ಕಂಪ್ನಿ ಕರ್ಕೊಂಡು ನನಗೆ ಏನಾಗಬೇಕು? ಒಳ್ಳೆ ಕಂಪ್ನಿಗೆ ಹೋಗ್ತಿದ್ದೀನಿ, ಕೆಲಸ ಮಾಡ್ತೀನಿ. ಅವನು ಕೊಡೋಕ್ಕಿಂತ ಡಬಲ್ ಸಂಬಳ ನನಗೆ ಕೊಡ್ತಾರೆ. ಅವನು ಇವನು ಅಂತ ನಾನು ತಲೆ ಕೆರ್ಸ್ಕೊಬೇಕು? ಸರಸ್ವತಿ ಫೋನ್ ಮಾಡೋಳಾ? ಅವಳ ಫೋನ್ ನಾನು ಎತ್ತಲ್ಲ. ಹೆಂಗೆ ಎತ್ತಬೇಕು? ನಂಗೊಂದು ಮಾತು ಕೇಳ್ದೆ ಮನೆ ಬಿಟ್ಟು ಹೋಗೋಳೆ. ಅವಳು ನಾನು ಯಾವತ್ತೂ ಅವಳು ಮನೆ ಒಳಗೂ ಸೇರಿಸಲ್ಲ. ಸರ್, ಸುಭಾಷ್ ಸರ್, ಸರ್. ಓ ಮೈ ಗಾಡ್, ಯಾರೋ ಮನೆಗೆ ಬಂದಿದ್ದಾರಲ್ಲ. ಸರಸ್ವತಿ ಬಂದ್ಲಾ? ಓದೋಳು ತಿರ್ಗಾ ಯಾಕೆ ಬಂದ್ಲು? ಗೊತ್ತಾಗಿರ್ಬೇಕು ಅವಳಿಗೆ ನಾನೇ ಸರಿ ಅಂತ. ಅದಕ್ಕೆ ಬಂದಿರಬೇಕು. ಅವಳು ತಪ್ಪು ಒಪ್ಕೊಳಕ್ಕೆ ಬಂದಿರಬೇಕು. ಮಾಡ್ತೀನಿ ಅವಳಿಗೆ. ಯಾರವರು? ಸರಸ್ವತಿ, ಒಳಗೆ ಬಾ. ಹಲೋ ಸರ್, ಗುಡ್ ಮಾರ್ನಿಂಗ್. ಓಹ್, ಯಾರು ಇವಳು? ಹೂ ಆರ್ ಯು? ಯಾರು ನೀನು? ಕೇಳ್ದೆ ಮನೆ ಒಳಗೆ ಯಾಕೆ ಬಂದಿದ್ಯಾ? ಯಾರು ನೀನು? ಛೇ, ನಮ್ಮ ಕಂಪ್ನಿ ಮಾನ ಮರ್ಯಾದೆ ಏನೂ ಇಲ್ಲ ಅನ್ಸುತ್ತೆ ನಮ್ಮ ಬಾಸ್ಗೆ. ಈ ಥರದವ್ರನ್ನ ತೊಗೊಂಡೋಗಿ ಕೆಲ್ಸಕ್ಕೆ ತೊಗೊಂಡಿದ್ದಾರಲ್ಲ. ಅದು ಅಲ್ಲದೆ ನನ್ನ ಕಳಿಸಿದ್ದಾರೆ ಇವನನ್ನು ಕರ್ಕೊಬಾ ಅಂತ. ಇವನು ನೋಡಿದ್ರೆ ಯಾವನೋ ಕುಡಿದು ಬಿದ್ದವನಿಲ್ಲಿ. ಇವನ ಮನೆ ಅಡ್ರೆಸ್ ಲೊಕೇಶನ್ ಕಳಿಸೋರೆ. ಇವನನ್ನು ನಮ್ಮ ಕಂಪ್ನಿಗೆ ಮ್ಯಾನೇಜರ್ ಮಾಡೋರೆ, ಮಾಡೋಕ್ಕೆ ಕೆಲಸ ಇಲ್ಲ ಅಂತ. ನೋಡಿದ್ರೆ 3-4 ದಿವಸದಿಂದ ಕಂಪ್ನಿ ಕಾಲು ಇಕ್ಕಿಲ್ಲ ಇವನು. ಹಿಂಗೆ ಆದರೆ ನಾವು ದಿವಾಳಿಯಾಗಿ ಹೋಗ್ತೀವಿ ಅಷ್ಟೇ. ಏನು ಕರ್ಮನಪ್ಪ. 3-4 ದಿನ ಇವನ ಹತ್ರನೇ ಕೆಲಸ ಮಾಡಿ ಆದ್ರೆ ಇವನ ಹತ್ರನೇ ಯಾವ್ರು ಇವರು ಅಂತ ಕೇಳಿಸ್ಕೊಳೋ ಪರಿಸ್ಥಿತಿ ಬಂದೈತೆ ನನಗಂತೂ. ನನಗೆ ಆ ಕರ್ಮ ಇದೆಲ್ಲ. ಯಾರು ನೀವು ಅಂತ ಕೇಳ್ತಾ ಇರೋದು? ಸರ್, ಸುಭಾಷ್ ಸರ್, ನಾನು ನೆನಪು ಮಾಡ್ಕೊಳ್ಳಿ, ಸುಮಾ. ಯಾಕೆ ಸರ್ ಮರ್ತೋದ್ರೆ ಎಷ್ಟು ಬೇಗ?
ನೀವು ನಮ್ಮ ಕಂಪ್ನಿ ಮ್ಯಾನೇಜರ್ ಸರ್. ಅಲ್ಲ ಏನು ಸರ್ ಇಷ್ಟು ಬೇಗ ಎಲ್ಲ ಮರ್ತೋಗಿದ್ದೀರಾ? ಬೆಳಗ್ಗೆ ಏನೋ ಡ್ರಿಂಕ್ಸ್ ಬೇರೆ ಮಾಡಿರಂಗಿದ್ದೀರಾ ಸರ್. ನಿಮ್ಮನ್ನು ಕರ್ಕೊಬನ್ನಿ ಅಂತ ನಮ್ಮ ಸಿ ಒ ಸರೇ ನನ್ನನ್ನು ಕಳಿಸಿದ್ದಾರೆ ಇಲ್ಲಿವರೆಗೂ. ನೀವು ನೋಡಿದ್ರೆ ಈ ಥರ ಮಾಡ್ತಾ ಇದ್ದೀರಾ. 3-4 ದಿವಸದಿಂದ ಫೋನು ಎತ್ತುತ್ತಾ ಇಲ್ಲ, ಹಾಗಾಗಿ ನನ್ನನ್ನೇ ಕಳಿಸಿದ್ದಾರೆ ಪರ್ಸ್ನಲಾಗಿ. ಏನು ಸರ್ ಇದು? ನೀವು ಕಂಪ್ನಿಗೆ ಬರಲ್ವಾ? ಓ ಓಕೆ ಓಕೆ ಓಕೆ. ಓ ಓ ಸುಮಾ, ಸಾರಿ ಸಾರಿ. ಅದು ಅದು ಗೊತ್ತಾಗಲಿಲ್ಲ. ಬನ್ನಿ, ಕೂತ್ಕೊ ಬನ್ನಿ. ಅಯ್ಯೋ ಸರ್, ಕೂತ್ಕೊಳ್ಳಿ, ಪರವಾಗಿಲ್ಲ, ಕೂತ್ಕೊಳ್ಳಿ, ಹಾಗೇ ಇರಿ, ಕೂತ್ಕೊಳ್ಳಿ, ಪರವಾಗಿಲ್ಲ ಸರ್. ಅದೇ ನಿಮ್ಮನ್ನು ಸ್ವಲ್ಪ ಮಾತಾಡ್ಸ್ಕೊ ಬನ್ನಿ ಅಂತ ಕಳಿಸಿದ್ರು, ಹಾಗಾಗಿ ಬಂದೆ. ನೋಡಿ ಸರ್, ಆದಷ್ಟು ಬೇಗ ಕಂಪ್ನಿಗೆ ಬನ್ನಿ. ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ. ನೀವು ಬರ್ತೀರಾ ಅಂತ ಗೊತ್ತಾಗಿ ಹಳೆ ಮ್ಯಾನೇಜರ್ನ ಕೂಡ ನಾವು ರಿಸೈನ್ ಮಾಡಿಸಿದ್ವಿ. ನೀವು ನೋಡಿದ್ರೆ ಈ ಥರ ಮಾಡ್ತಾ ಇದ್ದೀರಾ. ನೋಡಿ ಸರ್, ನಮ್ಮ ಕಂಪ್ನಿಗೆ ತುಂಬ ಲಾಸ್ ಆಗುತ್ತೆ. ನಿಮ್ಮನ್ನು ರಾಹುಲ್ ಸರ್ ಕಂಪ್ನಿಯಿಂದ ತಗೊಂಡಿದ್ದೆ ಈ ವಿಷಯಕ್ಕೋಸ್ಕರ, ನಿಮ್ಮಂಥ ವರ್ಕರ್ ಬೇಕು ಅಂತ. ನೀವು ನೋಡಿದ್ರೆ ನಮ್ಮ ಕಂಪ್ನಿ ಮ್ಯಾನೇಜರ್ ಆಗಿ ಈ ಥರ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಸರ್. ಪ್ಲೀಸ್ ಸರ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬನ್ನಿ ಬೇಗ. ಸರ್, ಆರ್ ಯು ಆಲ್ ರೈಟ್? ನೀವು ಹುಷಾರಾಗಿದ್ದೀರಾ ಅಲ್ವಾ? ಏನಾದರೂ ಹಾಸ್ಪಿಟಲ್ಗೆ ಏನಾದರೂ ಫೋನ್ ಮಾಡಬೇಕಾ ಸರ್? ಸರ್, ಕೇಳಿಸ್ತಾ ಇದೆಯಾ? ಇಟ್ಸ್ ಓಕೆ ಸುಮಾ, ಆ ಥರ ಎಲ್ಲ ಏನು ಬೇಡ. ನೋಡಿ, ನೀವು ಸದ್ಯಕ್ಕೆ ಹೋಗಿರಿ. ನಾನು ಯಾವುದಕ್ಕೂ ನಾಳೆ ಕಾಲ್ ಮಾಡ್ತೀನಿ. ಸಾರಿ, ನಿಮಗೆ ತುಂಬ ತೊಂದರೆ ಆಯಿತು ಏನೋ. ಸಾರಿ ಸುಮಾ. ನೀವು ಹೊರಡಿ ಸುಮಾ. ಪರವಾಗಿಲ್ಲ, ಈ ಸುಭಾಷ್ ಸ್ವಲ್ಪ ಚೆನ್ನಾಗೇ ಇದೆ ನೋಡೋಕ್ಕೆ. ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ. ಇವನಿಗೆ ಮದುವೆ ಏನಾದರೂ ಆಗಿದೆಯಾ? ಯಾರನ್ನೂ ಬೇರೆ ಹೆಸರು ಕರೆದ್ನೆಲ್ಲ ಆಗಲೇ ಸರಸ್ವತಿ ಅಂತ ಏನೋ ಅಂದಂಗಿತ್ತಲ್ವಾ? ಮದುವೆ ಆಗೈತಾ ಇವನಿಗೆ? ಆದರೂ ಎಷ್ಟು ಚೆನ್ನಾಗಿದ್ದಾನೆ ನೋಡೋಕ್ಕೆ. ಎಕ್ಸ್ಕ್ಯೂಸ್ ಮೀ, ಕೇಳಿಸ್ತಾನ ಹೇಳಿದ್ದು? ಹೌದು ಸರ್, ಕೇಳಿಸ್ತು. ಸರಿ ಸರ್, ನಾಳೆ ಯಾವುದಕ್ಕೂ ಕಾಲ್ ಮಾಡಿ ನೀವು, ಅಥವಾ ನಾಳೆನೂ ಮನೆಗೆ ಬರಬೇಕಂದ್ರೆ ನೋಡಿ. ನಮಗೂ ತುಂಬ ವರ್ಕ್ ಇದೆ. ಪ್ಲೀಸ್ ಸರ್, ಸ್ವಲ್ಪ ಅರ್ಥ ಮಾಡಿಕೊಡಿ. ನೀವು 3-4 ದಿನ ಲೀವ್ ಕೇಳಿದ್ರಿ, ಅದನ್ನು ಮೀರಿ ನೀವು 8 ಡೇಸ್ ಲೀವ್ ತೊಗೊಂಡಿದ್ದೀರಾ. ನಮಗೂ ತುಂಬ ಲಾಸ್ ಆಗ್ತಿದೆ. ನಮಗೆ ಐಡಿಯಾಸ್ ಬರ್ತಾ ಇಲ್ಲ ಕರೆಕ್ಟಾಗಿ, ಏನು ಮಾಡಬೇಕು ಎತ್ತು ಮಾಡಬೇಕು ಅಂತ. ಒಂದು ಟೀಮ್ ಅಂತ ಇದ್ಮೇಲೆ ನಿಮ್ಮ ಸಪೋರ್ಟ್ ತುಂಬ ಬೇಕಾಗುತ್ತೆ ಸರ್. ಪ್ಲೀಸ್ ಸರ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸರಿ ಸರ್, ನಾನು ಹೊರಡ್ತೀನಿ. ಸರಿ, ನೀವೇ ನೋಡಿ. ಅಯ್ಯಪ್ಪ, ಭಯನೇ ಆಯಿತು. ಅಲ್ಲ, ನಾನು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ, ಇವನಿಗೆ ಕೇಳಿಸ್ತಾ? ಕುಡ್ದಿದ್ದಾನೆ ಅಂತ ನಾನೇನು ಜೋರಾಗಿ ಮಾತಾಡಲಿಲ್ಲ, ನಿಧಾನಕ್ಕೆ ಮಾತಾಡ್ಕೊಂಡಿದ್ದು ಕೇಳಿಸ್ಬಿಡ್ತಾ? ಅಯ್ಯೋ ರಾಮ, ಇವನ ಕಿವಿ ತುಂಬ ಶಾರ್ಪ್ ಇದೆ ಅನಿಸುತ್ತೆ. ಡ್ರೈವರ್, ಕಾರ್ ತೆಗಿ, ಟೈಮ್ ಆಯಿತು, ಆಫೀಸ್ ಹತ್ರ ನಡಿ. ಮುಂದುವರೆಯುವುದು. ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್.